ಸ್ನೇಹಿತರೆ ನಮಸ್ಕಾರ. ರವಿ ಬೆಳಗೆರೆ ಪತ್ರಿಕಾ ಲೋಕದ ಪಾತಕಿ ಹೀಗಂತ ಹೇಳ್ಬಿಟ್ಟು ಬೆಂಕಿಯನ್ನು ಹೊತ್ತಿಸಿದ್ದು ಬೇರೆ ಯಾರೂ ಅಲ್ಲ, ಮಾಜಿ ಸಂಸದರಾಗಿರುವಂತಹ BJPಯ ನಾಯಕರು ಕೂಡ ಆಗಿರುವಂತಹ ಪತ್ರಕರ್ತರೂ ಕೂಡ ಆಗಿ ಗುರುತಿಸಿಕೊಂಡಿರುವಂತಹ ಪ್ರತಾಪ್ ಸಿಂಹ. ಹೌದು, ಇದೇ ಪ್ರತಾಪ್ ಸಿಂಹ ಮತ್ತೊಬ್ಬ ಪತ್ರಕರ್ತನಾಗಿ, ತಾನೇ ಒಬ್ಬ ಪತ್ರಕರ್ತನಾಗಿ ಮತ್ತೊಬ್ಬ ಪತ್ರಕರ್ತನನ್ನು ಈ ಮೂಲಕ ಒಂದು ವಿಶೇಷವಾದಂತಹ ಮತ್ತು ವಿಚಿತ್ರವಾದಂತಹ ವಿಲಕ್ಷಣವಾದಂತಹ ಕೆಲವೊಂದಷ್ಟು ಘಟನೆಗಳನ್ನು ವಿವರಿಸ್ತಾ, ಜೊತೆಗೆ ಯಾರನ್ನೆಲ್ಲ ತೇಜೋವಧೆ ಮಾಡಿದರೂ ರವಿ ಬೆಳಗೆರೆ ಅನ್ನೋದನ್ನು ಕೂಡ ಹೇಳ್ತಾ ಈ ರೀತಿಯಾಗಿ ಹೇಳಿದ್ದಾರೆ. ರವಿ ಬೆಳಗೆರೆ ಕೇವಲ ಅಕ್ಷರ ಲೋಕದ ಬ್ರಹ್ಮ ಮಾತ್ರ ಅಲ್ಲ, ಅಕ್ಷರ ಲೋಕದ ಪತ್ರಿಕಾ ಲೋಕದ ಪಾತಕಿ ಅಂತ ಹೇಳ್ಬಿಟ್ಟು ಒಂದು ಹೆಡ್ಲೈನನ್ನು ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಕಾರಣನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಪ್ಯೂರ್ಲಿ ಪ್ರತಾಪ್ ಸಿಂಹನವರ ಒಪಿನಿಯನ್. ಇಲ್ಲಿ ನನ್ನ ಒಪಿನಿಯನ್ ಆಗಲಿ ಅಥವಾ ನಮ್ಮ ವೈಯಕ್ತಿಕ ಒಪಿನಿಯನ್ಗಳಾಗಲಿ ಯಾವುದನ್ನು ಕೂಡ ಸೇರಿಸುವಂಥ ಕೆಲಸವನ್ನು ಮಾಡಲಿಲ್ಲ ಅನ್ನುವಂತಹ ಡಿಸ್ಕ್ಲೈಮರನ್ನು ಮೊದಲಿಗೆ ಕೊಡ್ತಾ ಪ್ರತಾಪ್ ಸಿಂಹ ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕರ್ನಾಟಕ ಕಂಡಂತಹ ಜನಪ್ರಿಯ ಪತ್ರಕರ್ತರ ಸಾಲಿನಲ್ಲಿ ಅನೇಕ ಮಂದಿಗಳು ಬಂದು ನಿಲ್ತಾರೆ. ಕನ್ನಡ ಪತ್ರಿಕೋದ್ಯಮಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಮೆರಗನ್ನು ಕೊಟ್ಟವರು ಸಾಕಷ್ಟು ಜನ ಇದ್ದಾರೆ. ಇಂಥದ್ರಲ್ಲಿ ಪತ್ರಿಕಾ ಲೋಕದ ಅಕ್ಷರ ಬ್ರಹ್ಮ ಅಂತೇಳಿ ಕರೆಸ್ಕೊಂಡಂತಹ, ಪತ್ರಿಕಾ ಲೋಕದ ಒಬ್ಬ ಗಂಡು ಗಲಿ ಅಂತೇಳಿ ಕರೆಸ್ಕೊಂಡಂತಹ ಒಬ್ಬ ಪತ್ರಕರ್ತ ಅಂತೇಳಿ ಇದ್ದರೆ ಅದು ರವಿ ಬೆಳಗೆರೆ. ಮಾಜಿ ಪತ್ರಕರ್ತ ಪ್ರತಾಪ್ ಸಿಂಹ ಜೊತೆಗೆ ಈ ರವಿ ಬೆಳಗೆರೆ ನಡುವೆ ಒಂದು ವೈಷಮ್ಯ ಆಗಿನಿಂದನೂ ಕೂಡ ಇತ್ತು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇಲ್ಲಿ ರವಿ ಬೆಳಗೆರೆ ಅವರ ಸಾಲುಗಳನ್ನು, ಪದಗಳನ್ನು ಓದೋದೇ ಒಂದು ರೀತಿಯಲ್ಲಿ ಮೈ ರೋಮಾಂಚನ ಆಗುವಂತಹ ರೀತಿ. ಅದೊಂದು ಪದಪುಂಜಗಳನ್ನು ಸೇರಿಸುವಂಥದ್ದು, ವರ್ಣನೆ ಮಾಡುವಂಥದ್ದು, ನಮ್ಮ ಕಣ್ಣ ಮುಂದೆ ಕಟ್ಟಿಕೊಡುವಂಥ ಕೆಲಸಗಳನ್ನು ಮಾಡುವಂಥದ್ದು ವಿಶೇಷವಾಗಿತ್ತು. ಜೊತೆಗೆ ಈ ಹಾಯ್ ಬೆಂಗಳೂರು ಅನ್ನುವಂಥ ಪತ್ರಿಕೆಯನ್ನು ಯಾವಾಗ ರವಿ ಬೆಳಗೆರೆ ಶುರು ಮಾಡಿದ್ರೋ ಈ ಪತ್ರಿಕಾ ಲೋಕಕ್ಕೆ ಹೊಸ ರೀತಿಯಾದಂಥ ಒಂದು ಟಚ್ಚನ್ನು ತಂದುಕೊಟ್ಟಂಥವ್ರು ಇವರು ಅಂತಲೇ ಹೇಳ್ಬೋದು. ಆಗ ಲಂಕೇಶ್ ಪತ್ರಿಕೆ, ಇನ್ನೂ ಮುಂತಾದ ಪತ್ರಿಕೆಗಳು ಭಾರಿ ಫೇಮಸ್ ಆಗಿತ್ತು. ಬಟ್ ಅದರ ನಡುವೆ ಈಜಿ ಗೆದ್ದು ದಡ ಸೇರುವಂತೆ ಮಾಡಿದ್ದು ರವಿ ಬೆಳಗೆರೆಯವರ ಆ ಪದಗಳು, ಒಂದು ಪತ್ರಿಕೆಯ ಒಳಗಡೆ ಇದ್ದಂತಹ ಸ್ವಾದಗಳು. ಅದು ಸರಿಯೋ ತಪ್ಪೋ ಅದೇ ಈಗ ಚರ್ಚೆ ಆಗ್ತಿರುವಂಥದ್ದು. ಪತ್ರಿಕೋದ್ಯಮ ಅಂತೇಳಿ ಬಂದಾಗ ರವಿ ಬೆಳಗೆರೆ ಮತ್ತು ಈ ಪ್ರತಾಪ್ ಸಿಂಹ ನಡುವೆ ಮನಸ್ಸು ಆರಂಭದಿಂದನೂ ಕೂಡ ಇತ್ತು. ಪ್ರತಾಪ್ ಸಿಂಹ ಬಗ್ಗೆ ರವಿ ಬೆಳಗೆರೆ ಅವರು ತಮ್ಮ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ನೆಗೆಟಿವ್ ಆಗಿ ಬರೀತಾ ಇದ್ದರು. ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಅದಕ್ಕೆ ಸೇಡನ್ನು ತೀರಿಸ್ಕೊಳ್ತಾನೂ ಕೂಡ ಇದ್ದರು. ಹೀಗೆ ಒಂದಷ್ಟು ದಿನ ನಡೀತಾನೆ ಇತ್ತು. ಆದರೆ ಇತ್ತೀಚೆಗೆ ನಡೆದಂಥ ಕಾರ್ಯಕ್ರಮದಲ್ಲಿ ಪ್ರತಾಪ್ ಸಿಂಹ ಮತ್ತೆ ರವಿ ಬೆಳಗೆರೆ ಬಗ್ಗೆ ಆರೋಪಗಳ ಸುರಿಮಳೆಯನ್ನು ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ನಡೆದಂತಹ ಸಾಧನ ಸೌರಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಪ್ರತಾಪ್ ಸಿಂಹ ಹಾಯ್ ಬೆಂಗಳೂರು ಎನ್ನುವಂತಹ ಪತ್ರಿಕೆಯಲ್ಲಿ ರವಿ ಬೆಳಗೆರೆ ಸಿನಿಮಾ ರಂಗದ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಬರೀತಾ ಇದ್ರು. ಅವರು ಭೂಗತ ಲೋಕದ ಪಾತಕಿ ಎನ್ನುವಂತೆ ಪತ್ರಿಕಾ ಲೋಕದ ಪಾತಕಿ ಈ ರವಿ ಬೆಳಗೆರೆ ಅಂತೇಳ್ಬಿಟ್ಟು ಈ ಮಾಜಿ ಸಂಸದ ಪತ್ರಕರ್ತ ಈ ಪ್ರತಾಪ್ ಸಿಂಹ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಇವರ ಹೇಳಿಕೆ ಈಗ ಪತ್ರಿಕಾ ಲೋಕದಲ್ಲಿ ಭಾರಿ ದೊಡ್ಡ ಚರ್ಚೆಗೆ ನಾಂದಿಯನ್ನು ಹಾಡಿದೆ. ಹೌದು, ಈ ಕಾರ್ಯಕ್ರಮದಲ್ಲಿ ತಮ್ಮ ಹಾಗೂ ರವಿ ಬೆಳಗೆರೆ ನಡುವಿನ ವೈಮನಸ್ಸಿನ ಬಗ್ಗೆ ಆಕ್ರೋಶವಾಗಿ ಮಾತನಾಡಿದಂಥ ಪ್ರತಾಪ್ ಸಿಂಹ, ರವಿ ಬೆಳಗೆರೆ ಅದೇನು ಹೊಟ್ಟೆ ಉರಿಯನೋ ಅನ್ನೋ ಗೊತ್ತೇ ಇಲ್ಲ. 2023ರಲ್ಲಿ ಮೊದಲ ಬಾರಿಗೆ ನನ್ನ ಬಗ್ಗೆ ಬರೀತಾರೆ. ಅವರನ್ನು ಪತ್ರಕರ್ತ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಕೂಡ ಹೇಳಿಲ್ಲ, ಹೇಳೋದೂ ಇಲ್ಲ. ಭೂಗತ ಲೋಕದ ಪಾತಕಿ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಪತ್ರಿಕಾ ಲೋಕದ ಪಾತಕಿ ಅಂತಲೇ ನಾನು ಹೇಳುವಂಥದ್ದು. ಅದಕ್ಕೆ ನಾನು ಒಂದಷ್ಟು ಉದಾಹರಣೆಯನ್ನು ಕೂಡ ಕೊಡ್ತೀನಿ. ಅದನ್ನು ಎಲ್ಲರ ಎದುರುಗಡೆನೂ ಕೂಡ ಹೇಳೋದಕ್ಕೆ ಬಯಸ್ತೇನೆ ಅಂತ ಹೇಳ್ಬಿಟ್ಟು ಪತ್ರಕರ್ತ ರವಿ ಬೆಳಗೆರೆ ಬಗ್ಗೆ ಇಲ್ಲಿ ಪ್ರತಾಪ್ ಸಿಂಹ ಹೇಳ್ತಾರೆ. ರವಿ ಬೆಳಗೆರೆ ಪ್ರತಿ ವಾರ ತಮ್ಮ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಕನ್ನಡ ಚಿತ್ರರಂಗದ ಹೆಣ್ಣು ಮಕ್ಕಳ ಬಗ್ಗೆ ಅಸಹ್ಯವಾಗಿ ಬರೀತಾ ಇದ್ರು. ಸಮಾಜದಲ್ಲಿ ತಲೆ ಎತ್ತಿ ತಿರುಗದ ಹಾಗೆ ಮಾಡ್ತಾ ಇದ್ರು. ಹಾಯ್ ಬೆಂಗಳೂರು ಪತ್ರಿಕೆ ಏನಾದರೂ ಬಂತು ಅಂದರೆ ಟೀ ಸ್ಟಾಲ್ ಅಲ್ಲಿ ಇಲ್ಲಿ ಗೂಡಂಗಡಿಗೆಲ್ಲ ಕಡೆಯೂ ಕೂಡ ನೇತಾಕಿರೋರು. ಒಳಗಡೆ ಚಿತ್ರಗಳಿದ್ದಾವೆ, ಎಚ್ಚರಿಕೆ, ಒಳಗಡೆ ಫುಲ್ಲು ಡೀಟೇಲ್ಸ್ ಇದೆ. ಪ್ರತಿ ವಾರ ಯಾವುದಾದ್ರೂ ಒಂದು ಕನ್ನಡ ಚಿತ್ರರಂಗದ ಹೆಣ್ಣು ಮಗಳ ಮಾನ ಮರ್ಯಾದೆಯನ್ನು ಹರಾಜು ಮಾಡ್ತಾಯಿದ್ರು. ಅದರಲ್ಲೇ ಬದುಕಿದ್ರು ಕೂಡ. ಅವನ ಬೇರೆ ಬರವಣಿಗೆಯನ್ನು ಬಿಟ್ಟುಬಿಡಿ. ಪ್ರತಿ ವಾರ ಅವನ ಪೇಪರ್ ಸೇಲ್ ಆಗ್ತಾ ಇದ್ದಿದ್ದು ಏನಕ್ಕೆ? ಆಶಾಲತಾ ಅವರನ್ನು ಹೋಗಿ ಕೇಳಿ, ಶ್ರುತಿ ಅವರನ್ನು ಹೋಗಿ ಕೇಳಿ, ಅಮೂಲ್ಯ ಅವರನ್ನು ಕೂಡ ಹೋಗಿ ಕೇಳಿ. ಶೃಂಗೇರಿಯಲ್ಲಿ ಒಬ್ಬರು ನಟಿ ಇದ್ದರು, ಅವರ ಹೆಸರು ಈಗ ಮರ್ತೋಗಿದೆ, ಅವರನ್ನು ಕೂಡ ಹೋಗಿ ಕೇಳಿ. ಪ್ರತಿ ವಾರ ಒಬ್ಬ ಹೆಣ್ಣು ಮಗಳ ಬಗ್ಗೆ ರೋಚಕವಾಗಿ ಅಸಹ್ಯವಾಗಿ ಬರೆದು ಸಮಾಜದಲ್ಲಿ ಅವರಿನ್ನು ತಲೆ ತಿರುಗಬಾರ್ದು ಆ ರೀತಿ ಮಾಡ್ತಾ ಇದ್ದಂಥ ವ್ಯಕ್ತಿ ರವಿ ಬೆಳಗೆರೆ ಎನ್ನುವಂತಹ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ. ಈ ವ್ಯಕ್ತಿ ಅದೇನಕ್ಕೆ ಹಾಗೆ ಬರೀತಿದ್ನೇನೋ ಗೊತ್ತಿಲ್ಲ. ನಾನು ಯುವಕನಾಗಿ ಬಂದು ಬರೀತಾ ಇದ್ದೆ. ನಮ್ಮ ಪತ್ರಿಕೋದ್ಯಮವನ್ನು ಯಾವಾಗಲೂ ಎಡಕ್ಕೆ ಎಳೆದುಕೊಂಡು ಹೋಗೋದು
ಕೆಲವರ ಕೆಲಸ. ನಾನು ಅದನ್ನು ಸ್ವಲ್ಪ ಬಲಕ್ಕೆ ಇಳಿಯೋದು ಜಾಸ್ತಿ. ಬಲಪಂಥೀಯ ವಿಚಾರಗಳನ್ನು ಹೆಚ್ಚು ತುಂಬುತ್ತೈತೆ. ಮುಸಲ್ಮಾನ ಬಾಂಧವರು ಅಂತೇಳಿ ಬರೆಯೋರು ನಮಗೂ ಅವ್ರಿಗೂ ಏನು ಸಂಬಂಧ? ನಾನು ಮುಸ್ಲಿಮರು ಅಂತಲೇ ಬರಿತಾ ಇದ್ದೆ, ಕ್ರೈಸ್ತರು ಅಂತಲೇ ಬರೆದೆ. ಹೀಗೆ ಪತ್ರಿಕೋದ್ಯಮ ಆರಂಭ ಮಾಡಿದೆ. ಈ ಮನುಷ್ಯ ಸುಮ್ಮನೆ ಬಂದು ಕುಡುತ್ತಾನೆ ಇದ್ರು ಅಂತೇಳ್ಬಿಟ್ಟು ತಮ್ಮ ಸಿಟ್ಟನ್ನು ಹೊರಗಡೆ ಹಾಕ್ತಾರೆ. ನಾನು ಯಾಕೆ ಪತ್ರಿಕಾ ಲೋಕದ ಪಾತಕಿ ಅಂತೇಳಿ ಹೇಳಿದೆ ಅಂದರೆ, ಅನುಭವಿಸಿದವರಿಗೆ ಅದರ ನೋವು ಗೊತ್ತು. ನಮ್ಮ ಪ್ರೀತಿ ಪಾತ್ರರು, ನಮ್ಮ ಸಂಬಂಧಿಕರು, ನಮ್ಮ ಹಿತೈಷಿಗಳು ಈ ರೀತಿ ಅವನ ಪತ್ರಿಕೆಯ ಮುಖಾಂತರ ಚಾರಿತ್ರವಧೆಗೆ ಒಳಗಾದಾಗ ಅದರ ನೋವು ನಮಗೆ ಫೀಲ್ ಆಗ್ತದೆ. ಅವನು ಎಷ್ಟು ಜನಕ್ಕೆ ನೋವು ಕೊಟ್ಟಿದ್ದಾನೆ ಅನ್ನೋದು ಯೋಚನೆ ಮಾಡಿ, ಅದಕ್ಕೋಸ್ಕರ ಈ ವಿಚಾರವನ್ನು ಹೇಳಿದೆ ಅಂತೇಳಿ ಪ್ರತಾಪ್ ಸಿಂಹ ಆರೋಪವನ್ನು ಮಾಡ್ತಾರೆ. ಸಹಜವಾಗಿ ಪ್ರತಾಪ್ ಸಿಂಹನವರ ಈ ಆರೋಪ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ, ಭಾರಿ ಚರ್ಚೆಗೂ ಕೂಡ ನಾಂದಿ ಹಾಡಿದೆ. ಪ್ರತಾಪ್ ಸಿಂಹನವರು ಮತ್ತೊಬ್ಬ ಪತ್ರಕರ್ತನ ಬಗ್ಗೆ, ಅದರಲ್ಲೂ ಕೂಡ ಹಿರಿಯ ಪತ್ರಕರ್ತನ ಬಗ್ಗೆ ಹೀಗೆ ಮಾತನಾಡಿದ್ದು ಎಷ್ಟು ಸರಿ ಎನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಇಷ್ಟು ಸಮಯ ಮೌನವಾಗಿದ್ದಂಥ ಪ್ರತಾಪ್ ಸಿಂಹ ಈಗ ರವಿ ಬೆಳಗೆರೆ ಬದುಕಿರದಂಥ ಸಮಯದಲ್ಲಿ ಮಾತನಾಡ್ತಿರೋದು ಯಾವ ಧೈರ್ಯದಿಂದ ಅನ್ನುವಂಥದ್ದನ್ನು ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ, ನೀವು ಬದುಕಿರುವಾಗಲೇ ಈ ಮಾತುಗಳನ್ನು ಹೇಳ್ಬೋದಾಗಿತ್ತಲ್ವ, ಈಗ ಯಾಕೆ ಹೇಳ್ತಿದ್ಯಾ ಅಂತಲೂ ಕೂಡ ಕೆಲವರು ಕಮೆಂಟನ್ನು ಮಾಡ್ತಿದ್ದಾರೆ. ಇನ್ನೂ ಕೆಲವರು ಪ್ರತಾಪ್ ಸಿಂಹನವರು ಹೇಳಿರೋದು 100ಕ್ಕೆ 100 ನಿಜ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಇನ್ನೂ ಕೆಲವರು ಇದು ವೈಯಕ್ತಿಕ ದ್ವೇಷದ ಪರಿ ಹೊರತು ಬೇರೇನೂ ಅಲ್ಲ ಸರ್ ಅಂತಲೂ ಕೂಡ ಕಮೆಂಟನ್ನು ಹಾಕ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನ್ನಿಸ್ತಿದೆ. ಬಟ್ ಅದೇನು ದ್ವೇಷನೋ ಅದೇನೋ ಆಕ್ರೋಶನೋ ಗೊತ್ತಿಲ್ಲ. ರವಿ ಬೆಳಗೆರೆ ಬಗ್ಗೆ ಪ್ರತಾಪ್ ಸಿಂಹ ಇಂಥದ್ದೊಂದು ಆರೋಪವನ್ನು ಮಾಡಿರೋದಂತೂ ಹೊಸ ವಿಚಾರಗಳನ್ನು ಚರ್ಚೆಗೆ ನಾಂದಿ ಹಾಡುವಂತೆ ಮಾಡಿದೆ ಅನ್ನೋದು ಮಾತ್ರ ವಾಸ್ತವ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.